ಹಲೋ ಎಲ್ರಿಗೂ ಡೈಲಿ ಟೆಕ್ಗೆ ಸ್ವಾಗತ. ಇವತ್ತು ನಮ್ಮ ಪಯಣ ನೆಲಮಂಗಲ ಹತ್ರ ಇರೋ ಮಾಕ್ಲಿಯಲ್ಲಿ ನಮ್ಮ ಕ್ಲೈಂಟ್ ಒಬ್ರದ್ದು ವೇರ್ ಹೌಸ್ ಇದೆ. ಆ ವೇರ್ ಹೌಸ್ ಅಲ್ಲಿ ZK ಟೆಕೋ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಡಿವೈಸ್ ನ ಡೆಮೋ ಕೊಡೋದಿದೆ. ಇವತ್ತು ತುಂಬಾ ವೇರ್ ಹೌಸ್ ಇದೆ, ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲಾ ವೇರ್ ಹೌಸ್ ಅಲ್ಲೂ ಇವತ್ತು ಕೂಡ ಅವರು ಮ್ಯಾನ್ಯುಯಲ್ ರಿಜಿಸ್ಟ್ರೇಷನ್ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ತಪ್ಸೋಕೋಸ್ಕರನೇ ಬಯೋಮೆಟ್ರಿಕ್ ಡಿವೈಸ್ ಹಾಕ್ತಾ ಇದ್ದಾರೆ. ZK ಟೆಕೋ K40 Pro ವೈಫೈ ಡಿವೈಸ್ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಒಂದು 6 days ಡೆಮೋಗ್ ಅಂತ ಕೊಟ್ಟಿದ್ದೀನಿ. ಇಬ್ರು ಎಂಪ್ಲಾಯೀಸ್ ಇಲ್ಲಿ ಫಿಂಗರ್ ಪ್ರಿಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಫೋನ್ ಅಲ್ಲಿ ಅಪ್ಲಿಕೇಶನ್ ತರನು ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀನಿ, ಹಾಗೆ ಸಿಸ್ಟಮ್ ಅಲ್ಲಿ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಲೆಟ್ ದಮ್ ವರ್ಕ್ ಫಾರ್ 6 days. ನೋಡೋಣ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ. ಇದಾಗಿತ್ತು ಅರ್ಧ ದಿವಸದ ಕೆಲಸ. ನಮ್ಮ ನೆಕ್ಸ್ಟ್ ಅರ್ಧ ದಿವಸದ ಕೆಲಸ ಇದ್ದಿದ್ದು ಒಂದು ಆಲ್ ಇನ್ ಒನ್ ಮೆಷಿನ್ ಲೆನೋವೋ 24 inches. ದಟ್ ಈಸ್ ಅ 2020 ಡಿವೈಸ್. ಅದರಲ್ಲಿ 8GB RAM ಇದೆ, ಮತ್ತೆ 1TB ಹಾರ್ಡ್ ಡ್ರೈವ್ ಇದೆ. ಕ್ಲೈಂಟ್ ಕಂಪ್ಲೇಂಟ್ ಏನಿತ್ತು ಅಂದ್ರೆ ತುಂಬಾ ಸ್ಲೋ ಆಗ್ತಿದೆ ಅಂತ. ಸೊ ನಾನ್ ಸಜೆಸ್ಟ್ ಮಾಡಿದೆ SSD ಅಪ್ಗ್ರೇಡ್ ಮಾಡೋಣ ಅಂತ. SSD ಜೊತೆಗೆ ಒಂದು RAM ಕೂಡ ಅಪ್ಗ್ರೇಡ್ ಮಾಡೋಣ ಅಂತಾನೆ ಹೇಳಿದೀನಿ. ಸೊ ಒಂದು 8GB RAM ಎಕ್ಸ್ಟ್ರಾ ಪ್ಲಸ್ ಹಾರ್ಡ್ ಡಿಸ್ಕ್ ನ ರಿಮೂವ್ ಮಾಡಿ 512GB SSD ಕೊಡ್ತಾ ಇದ್ದೀನಿ. ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಇದನ್ನ ನಾಳೆ ಡೆಲಿವರಿ ಕೊಡಬೇಕಾಗಿದೆ. ಕೊಟ್ಟ ನಂತರ ಕಸ್ಟಮರ್ ಫೀಡ್ಬ್ಯಾಕ್ ತಗೊಳ್ತೀನಿ. ಇದರಲ್ಲಿ ಇದ್ದಿದಂತ ನಂಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಹೆಡ್ಡೇಕ್ ಅಂದ್ರೆ ಆಲ್ ಇನ್ ಒನ್ ಮಿಷನ್ಸ್ ಅಲ್ಲಿ ಡಿಸ್ಅಸೆಂಬಲ್ ಮಾಡೋದು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಎಲ್ಲ ಅಪ್ಗ್ರೇಡ್ ಮಾಡಾಗಿದೆ. ನಾಳೆ ಡೆಲಿವರಿ ಕೊಡ್ತಾ ಇದ್ದೀನಿ. ಸೊ ವೇಟ್ ಮಾಡ್ತಾ ನಾಳೆ ರಿವ್ಯೂ ವಿಡಿಯೋಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.